ಪತ್ರಿಕೆಯ ವರದಿಗಾರರ ಸಂಪಾದಕರನ್ನ ಮತ್ತು ತರೀಕೆರೆ ನಗರದಲ್ಲಿರ್ತಕ್ಕಂಥ ಸುದ್ದಿ ಪ್ರಸಾರ ಮಾಧ್ಯಮದ ಆನಂದದ ಎಲ್ಲ ಸ್ನೇಹಿತರನ್ನ ಇವತ್ತು ಕರೆಸಿರ್ತಕ್ಕಂಥ ಉದ್ದೇಶದ ಬಗ್ಗೆ ನಾವು ಈ ಒಂದು ಪತ್ರಿಕಾ ವರದಿಯನ್ನು ತಮ್ಮ ಗಮನಕ್ಕೆ ಹಾಕಬೇಕು. ತಾವು ಇದನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸುವುದರ ಮೂಲಕ ಸಾರ್ವಜನಿಕರಿಗೆ ಮತ್ತು ಒಟ್ಟಾರೆ ಈ ರಾಜ್ಯ ಒಟ್ಟಾರೆ ಈ ದೇಶದ ಜನತೆಗೆ ಚಳ್ಳಕೆರೆಯಲ್ಲಿರ್ತಕ್ಕಂಥ ಒಂದು ಮುಸ್ಲಿಂ ಸಮಾಜದ ಮುಖಂಡರು ಒಂದು ಸಂದೇಶವನ್ನು ಈ ಯುದ್ಧದ ಬಗ್ಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಇವತ್ತೊಂದು ಪತ್ರಿಕಾಗೋಷ್ಠಿ ನಡೆಸಬೇಕು ಅಂತ ಒಂದು ನಾವೆಲ್ಲ ಆಲೋಚನೆ ಮಾಡಿ ಅಂತಿಮವಾಗಿ ತೀರ್ಮಾನಕ್ಕೆ ಬಂದ ಪ್ರಯುಕ್ತ ನಮ್ಮ ಸ್ನೇಹಿತರು ಬಶೀರ್ ಅವರು ತಮಗೆಲ್ಲರಿಗೂ ಬರಬೇಕು ಪತ್ರಿಕಾಗೋಷ್ಠಿಗೆ ಅಂತ ಅವರು ಆಹ್ವಾನ ಕೊಟ್ಟರು. ತಾವೆಲ್ಲ ಬಂದಿದ್ದು ಭಾಳ ಸಂತೋಷ. ನಾನು ಪ್ರಾರಂಭದಲ್ಲೇ ನಿಮಗೆಲ್ಲರಿಗೂ ಈಗ ಏನು ಭಾಳ ಹತ್ತಿರದಲ್ಲಿ ಬರ್ತಾ ಇದೆ ನಮ್ಮ ದೇಶದ ಎರಡು ಪವಿತ್ರವಾದ ಹಬ್ಬಗಳು. ಒಂದು ಕಡೆ ಹಿಂದೂ ಧಾರ್ಮಿಕರಿಗೆ ಪವಿತ್ರವಾದ ಒಂದು ಯುಗಾದಿ, ಅದೇ ರೀತಿ ಇಸ್ಲಾಂ ಧರ್ಮೀಯರಿಗೆ ಪವಿತ್ರವಾದಂಥ ಒಂದು ರಂಜಾನ್. ಈ ಎರಡೂ ಹಬ್ಬಗಳು ಒಂದು ದಿನ ಹಿಂದೆ ಮುಂದೆ ಬಂದಿರತಕ್ಕಂಥದ್ದು ಎಲ್ಲ ವಿಚಾರ ತಮಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಎಲ್ಲ ಸಮಾಜದ ಜನಗಳಿಗೆ ನಾವು ಒಂದು ಹಬ್ಬದ ಶುಭಾಶಯಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಒಂದು ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತಿನ ಮುಖ್ಯವಾದ ಅಂಶ ಏನು ಅಂದರೆ, ಈಗಾಗಲೇ ನಾವು ವಿಷಯದ ಬಗ್ಗೆ ನಾವು ಒಂದು ಚರ್ಚೆ ಮಾಡಿ ಒಂದು ಟಿಪ್ಪಣಿ ರೆಡಿ ಮಾಡಿದ್ವಿ. ಅದರಲ್ಲಿ ನಮ್ಮ ಜಾಮಿಯಾ ಮಸೀದಿಯ ಒಂದು ಮಾಜಿ ಮುತ್ತಲ್ಲಿಗಳಾಗಿರ್ತಕ್ಕಂಥ ಮತ್ತು ನಮ್ಮ ನಿಮಗೆಲ್ಲರಿಗೂ ಪರಿಚಯ ಇರ್ತಕ್ಕಂಥ ಅತೀಕುರ್ ರಹಮಾನ್ರವರು, ಅದೇ ರೀತಿಯಾಗಿ ಮದೀನಾ ಮಸೀದಿಯ ಮುತ್ತಲ್ಲಿ ಅವರು, ಅದೇ ರೀತಿಯಾಗಿ ಒಂದು ನಾಮನಿರ್ದೇಶನದ ನಗರಸಭೆಯ ಮಾಜಿ ಸದಸ್ಯರು ಅನ್ವರ್ ಮಾಸ್ಟರ್ ಅವರು, ಮತ್ತು ನಮ್ಮ ಕಂಪ್ಯೂಟರ್ ನಡೆಸ್ತಕ್ಕಂಥ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥ ನಮ್ಮ ಕಂಪ್ಯೂಟರ್ನ ನಮ್ಮ ರಫೀರವರು ಮೊಹಮ್ಮದ್ ರಫಿ ಅವರು, ಮತ್ತು ಅದೇ ರೀತಿಯಾಗಿ ನಿಮಗೆಲ್ಲರಿಗೂ ಈ ಒಂದು ವಿಚಾರದಲ್ಲಿ ನಾವೇನು ನಮ್ಮ ಮುಜೀಬ್ರವರು, ಅವರು ಮಾಜಿ ನಗರಸಭಾ ಸದಸ್ಯರು, ಜಾಮಿಯಾ ಮಸೀದಿಯ ಹಾಲಿ ಸಮಿತಿಯ ನಿರ್ದೇಶಕರು, ಪತ್ರಿಕಾ ರಂಗದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಶರೀಫ್ರವರು, ಮತ್ತೊಬ್ಬ ಸ್ನೇಹಿತರು ನಯಾಜ್ರವರು, ಮತ್ತು ನಮ್ಮ ಫನಾಸ್ರವರು, ಅವರಿಂದ ನಾವೆಲ್ಲ ಸೇರಿ ಈ ಒಂದು ಪತ್ರಿಕಾ ನಿಮಗೆ ಕೊಡೋದಕ್ಕೆ ಮತ್ತು ಮುಸ್ಲಿಂ ಸಮಾಜ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆ ಕರ್ನಾಟಕ ರಾಜ್ಯ ದಿನಾಂಕ 15/3/2026 ನೋಡಿ ಈ ಒಂದು ಸಂಘಟನೆ ನಾವೆಲ್ಲರೂ ಸೇರಿಕೊಂಡು ಮುಖ್ಯವಾಗಿ ನಮ್ಮ ಗುರುಗಳು ಇವರು ವಿದ್ವಾಂಸ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಘನ ಸನ್ನಿಧಾನದಲ್ಲಿ ಮೇಲ್ಕಂಡ ನಮ್ಮ ಸಂಘಟನೆ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ, ಸನ್ಮಾನ್ಯರೇ, ತಮಗೆ ತಿಳಿದಿರುವಂತೆ ಅಮೆರಿಕ, ಇಸ್ರೇಲ್ ದೇಶಗಳು ಜಂಟಿಯಾಗಿ ಇರಾನ್ ದೇಶವು ಅಣ್ವಸ್ತ್ರಗಳನ್ನು ಹೊಂದಿದೆ ಎಂಬ ನೆಪವನ್ನು ಮುಂದಿಟ್ಟುಕೊಂಡು ಏಕಾಏಕಿ ಇರಾನ್ ದೇಶದ ಮೇಲೆ ಯುದ್ಧ ಸಾರಿ ಬಾಂಬ್ಗಳ ಸುರಿಮಳೆ ಸುರಿಸಿ ಶಾಲಾ ಮಕ್ಕಳು ಸೇರಿದಂತೆ ಸಾವಿರಾರು ನಾಗರಿಕರ ಮತ್ತು ಇರಾನ್ ದೇಶದ ಸರ್ವೋಚ್ಚ ನಾಯಕರಾದ ಅಯತುಲ್ಲಾ ಖೊಮೇನಿಯವರ ಹತ್ಯೆಗೆ ಕಾರಣಕರ್ತರಾಗಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸೇಡು ತೀರಿಸಿಕೊಳ್ಳಲು ಮತ್ತು ತನ್ನ ದೇಶದ ಸಾರ್ವಭೌಮ ರಕ್ಷಣೆಗಾಗಿ ಇರಾನ್ ಸಹ ಪ್ರತಿದಾಳಿಗಳ ಮೂಲಕ ಯುದ್ಧ ನಡೆಸುತ್ತಿದೆ. ಅಮೆರಿಕದ ಸೇನಾ ನೆಲೆಗಳಿಗೆ ಆಶ್ರಯ ದೊರಕಿರುವ ಸ್ಥಳಗಳನ್ನು ಮತ್ತು ಸೌದಿ ರಾಷ್ಟ್ರಗಳಿಗೆ ಸೇರಿದ ಕೆಲವು ತೈಲ ಸಂಸ್ಕರಣಾ ಘಟಕಗಳನ್ನು ಗುರುತಿಸಿ ಅವುಗಳ ಮೇಲೆ ನಿರಂತರವಾಗಿ ಇರಾನ್ ಸಹ ದಾಳಿ ನಡೆಸುತ್ತಾ ಇದೆ. ಈ ಯುದ್ಧದಿಂದಾಗಿ ಎರಡೂ ಕಡೆಯ ದೇಶಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿ ಪಾಸ್ತಿಗಳು, ತೈಲ ಸಂಸ್ಕರಣಾ ಘಟಕಗಳು ನಷ್ಟ ಅನುಭವಿಸಿವೆ. ಮಿಸೈಲ್ಗಳ ದಾಳಿಯಿಂದಾಗಿ ಜನರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಬಂಕರ್ಗಳ ಮೊರೆ ಹೋಗುತ್ತಿದ್ದಾರೆ. ಗಾಯಾಳುಗಳಿಗೆ ಆಸ್ಪತ್ರೆಗಳಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯದೆ ಅದೆಷ್ಟೋ ಜನ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಭಾರತವು ತನ್ನ ಅಗತ್ಯಕ್ಕೆ ಬೇಕಾದ 85% ತೈಲವನ್ನು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಅಮೆರಿಕ, ಇಸ್ರೇಲ್ ದೇಶಗಳು ಜಂಟಿಯಾಗಿ ಇರಾನ್ ಮೇಲೆ ದಾಳಿ ನಡೆಸಿದ ನಂತರ ತೈಲ ಪೂರೈಕೆ ಮತ್ತು ಅಡುಗೆ ಅನಿಲ ಪೂರೈಕೆ ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಗೃಹ ಬಳಕೆಯ ಅನಿಲ ಬೆಲೆ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆಗೆ ಅಡ್ಡಿ ಉಂಟಾಗಿದ್ದು ಸಾವಿರಾರು ಹೋಟೆಲ್ಗಳನ್ನು ಮುಚ್ಚುವಂತಹ ದಾರುಣ ಪರಿಸ್ಥಿತಿ ಉಂಟಾಗಿದೆ.
ಇರಾನ್ನ ಕರಾವಳಿ ಭಾಗವಾಗಿರುವ ಹಾರ್ಮೋಜ್ ಮೂಲಕ ಜಲಸಂಧಿಯ ಮೂಲಕವೇ ಭಾರತದ 40% 50% ತೈಲ ಸಾಗಣೆ ನಡೆಯುತ್ತದೆ. ಜತೆಗೆ 80% ಅಡುಗೆ ಅನಿಲ LPG ಕೂಡ ಇದೇ ಹಾರ್ಮೋಜ್ ಜಲಸಂಧಿಯ ಮಾರ್ಗದ ಮೂಲಕ ಭಾರತಕ್ಕೆ ತಲುಪುತ್ತದೆ. ಮತ್ತು ಕುವೈತು, ಸೌದಿ ಅರೇಬಿಯಾ, ಇರಾಕ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳಿಂದ ಭಾರತಕ್ಕೆ ಇದೇ ಜಲಸಂಧಿ ಮೂಲಕ ಪ್ರತಿದಿನ 25 ರಿಂದ 27 ಲಕ್ಷ ಬ್ಯಾರೆಲ್ಗಳಷ್ಟು ತೈಲ ಸರಬರಾಜು ಆಗುತ್ತದೆ. ಈ ಜಲಸಂಧಿ ಮೇಲೆ ಇರಾನ್ ಹಿಡಿತ ಸಾಧಿಸಿರುವುದರಿಂದ ಕೊಲ್ಲಿ ರಾಷ್ಟ್ರಗಳು ಅಮೆರಿಕದ ಸೇನಾ ನೆಲೆಗಳಿಗೆ ಸ್ಥಳಾವಕಾಶ ಒದಗಿಸಿದ್ದು ಇರಾನ್ ಅವುಗಳ ಮೇಲೆ ದಾಳಿ ನಡೆಸಿದೆ ಮತ್ತು ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುವ ಅಮೆರಿಕ ಮತ್ತು ಅರಬ್ ರಾಷ್ಟ್ರಗಳ ತೈಲ ಹಡಗುಗಳ ಮೇಲೆ ದಾಳಿ ನಡೆಸುವುದಾಗಿ ಇರಾನ್ ಎಚ್ಚರಿಸಿದೆ. ಇದರಿಂದ ಭಾರತಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಇದೇ ರೀತಿ ಯುದ್ಧ ಮುಂದುವರೆದರೆ ತೈಲ ಮತ್ತು ಅನಿಲ ದರ ಏರುತ್ತದೆ. LPG, ಪೆಟ್ರೋಲ್, ಡೀಸೆಲ್, ಇತರ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಹೆಚ್ಚಾಗುತ್ತದೆ. ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿ ಡೀಸೆಲ್, ಪೆಟ್ರೋಲ್, LPG ಕೊರತೆ ಉಂಟಾಗುತ್ತದೆ. ಅಗತ್ಯ ವಸ್ತುಗಳ ಬೆಲೆಗಳು ಏರಿಕೆಯಾಗಿ ಜನರ ಜೀವನಕ್ಕೆ ಅತ್ಯಂತ ತೊಂದರೆ ಆಗುತ್ತದೆ. ನಮ್ಮ ದೇಶದಿಂದ ರಫ್ತಾಗುವ ಅಕ್ಕಿಯಲ್ಲಿ 36.7% ಪಾಲು ಕೊಲ್ಲಿ ರಾಷ್ಟ್ರಗಳಿಗೆ ಸೇರುತ್ತದೆ. ಈಗ ಅಕ್ಕಿ ರಫ್ತು ಮಾಡುವ ರಾಜ್ಯಗಳಿಗೆ ಹೆಚ್ಚಿನ ತೊಂದರೆ ಉಂಟಾಗುವ ಲಕ್ಷಣಗಳು ಕಂಡುಬರುತ್ತಿವೆ ಎಂಬುದಾಗಿ GTRI ಸಂಸ್ಥಾಪಕರಾದ ಅಜಯ್ ಶ್ರೀವಾತ್ಸವ ಪ್ರಚಾರ ಮಾಧ್ಯಮಗಳ ಮೂಲಕ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಈ ಯುದ್ಧವು ದೀರ್ಘಾವಧಿಗೆ ಮುಂದುವರೆದರೆ ಭಾರತದ ರೈತರ ಹಿತಕ್ಕೆ ಧಕ್ಕೆ ಆಗುತ್ತದೆ ಎಂದು ಮಾರುಕಟ್ಟೆಯ ಅನೇಕ ತಜ್ಞರು ಎಚ್ಚರಿಸಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಕೋಳಿ ಮೊಟ್ಟೆ, ಅಡಿಕೆ ಮತ್ತು ಬ್ಯಾಡಗಿ ಒಣಮೆಣಸಿನಕಾಯಿ ರಫ್ತುದಾರರಿಗೆ ಸಂಕಷ್ಟಕ್ಕೆ ಎದುರಾಗಿದೆ. ಹಾರ್ಮುಜ್ ಜಲಸಂಧಿಯ 100 ರಿಂದ 200 ಮೀಟರ್ ಆಳದಲ್ಲಿ ಹಾದು ಹೋಗುವ ಇಂಟರ್ನೆಟ್ ಕೇಬಲ್ಗಳು ಜಗತ್ತಿನ ಅಂತರ್ಜಾಲವನ್ನು ಬೆಸೆದಿವೆ. ಈ ಇಂಟರ್ನೆಟ್ ಕೇಬಲ್ಗಳಿಗೆ ಒಂದು ವೇಳೆ ಅಪಾಯವಾದರೆ ಇಂಟರ್ನೆಟ್ ವ್ಯವಸ್ಥೆಗೂ ಅದು ಬಲವಾದ ಪೆಟ್ಟು ನೀಡುತ್ತದೆ. ಯುದ್ಧ ಹಡಗುಗಳ ಲಂಗರು ವ್ಯವಸ್ಥೆಯ ಆಕಸ್ಮಿಕವಾಗಿ ಕೇಬಲ್ಗಳಿಗೆ ಸಿಲುಕಿದರೆ ಹಾನಿಯಾಗುವ ಅವಕಾಶಗಳು ಹೆಚ್ಚೆಂದು ಮತ್ತು ಒಂದು ವೇಳೆ ಕೇಬಲ್ ತುಂಡಾದರೆ ಅದನ್ನು ಸರಿಪಡಿಸಲು ಹಡಗಿನ ತಾಂತ್ರಿಕ ವ್ಯವಸ್ಥೆಯೇ ಬೇಕಾಗುತ್ತದೆ ಹಾಗೂ ದೀರ್ಘ ಸಮಯ ಬೇಕಾಗುತ್ತದೆ ಎಂಬುದಾಗಿ ಅನೇಕ ತಜ್ಞರು ಎಚ್ಚರಿಸಿದ್ದಾರೆ. ಭಾರತ ದೇಶಕ್ಕೆ ಪೂರೈಕೆಯಾಗುತ್ತಿರುವ ಕಚ್ಚಾ ತೈಲದ ಒಟ್ಟು ಪ್ರಮಾಣದಲ್ಲಿ 60% ಗಲ್ಫ್ ರಾಷ್ಟ್ರಗಳಿಂದ ಪೂರೈಕೆಯಾಗುತ್ತಿದೆ. ಭಾರತದ 3ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅಧಿಕೃತವಾಗಿ ಸುಮಾರು 90 ಲಕ್ಷ ಭಾರತೀಯರು ಹಾಗೂ ಅನಧಿಕೃತವಾಗಿ 70,000 ಭಾರತೀಯರು ವಾಸಿಸುತ್ತಿದ್ದಾರೆಂದು ಇತ್ತೀಚಿನ ವಿಶ್ವಸಂಸ್ಥೆ ವರದಿಗಳು ಹೇಳುತ್ತಿವೆ. ಯುದ್ಧ ನಿಲುಗಡೆಯಾಗದಿದ್ದರೆ ಭಾರತಕ್ಕೆ ಆಗುತ್ತಿರುವ ಕಚ್ಚಾ ತೈಲದ ಪ್ರಮಾಣದಲ್ಲಿ ವ್ಯತ್ಯಾಸ ಉಂಟಾಗಿ ತೈಲ ಬೆಲೆ ಏರಿಕೆಗೆ ಕಾರಣವಾಗುತ್ತದೆ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ವಾಸಿಸುತ್ತಿರುವ ಭಾರತೀಯರ ಜನಜೀವನದ ಮೇಲೆಯೂ ಸಹ ಸಂಕಷ್ಟಗಳು ಎದುರಾಗುತ್ತವೆ ಎಂಬುದಾಗಿ ಅನೇಕ ಪ್ರಚಾರ ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟವಾಗಿವೆ. ವಿಶ್ವಸಂಸ್ಥೆಯ ನಿಯಮವನ್ನು ಮೀರಿ ಇಸ್ರೇಲ್ ಈ ಯುದ್ಧದಲ್ಲಿ ಬಿಳಿ ರಂಜಕ ಬಾಂಬ್ ಬಳಕೆ ಮಾಡಿದೆ. ಈ ಬಿಳಿ ರಂಜಕವು ವಿನಾಶಕಾರಿ ಪರಿಣಾಮ ಬೀರಿ ಮನುಷ್ಯನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳು ಉಂಟಾಗಿ ಜನರು ರೋಗಗ್ರಸ್ತರಾಗುತ್ತಾರೆ ಮತ್ತು ನೂತನ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಬಗ್ಗೆ ಜಗತ್ತಿನ ವೈದ್ಯಕೀಯ ತಜ್ಞರು ಸರ್ಕಾರಗಳಿಗೆ ಎಚ್ಚರಿಸಿದ್ದಾರೆ. ಮೇಲ್ಕಂಡ ಎಲ್ಲಾ ಮಾಹಿತಿಗಳ ಬಗ್ಗೆ ಹಾಗೂ ಇನ್ನೂ ಹೆಚ್ಚಿನ ಎಲ್ಲಾ ವಿಧವಾದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಹಿತಿಗಳನ್ನು ಹೊಂದಿರುವ ದೇಶದ ಪ್ರಧಾನಮಂತ್ರಿಗಳಾದ ತಾವುಗಳು ಈ ಕೂಡಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ದೇಶದ ನಡುವಿನ ಯುದ್ಧವನ್ನು ಕೊನೆಗಾಣಿಸಿ ವಿಶ್ವದಲ್ಲಿ ಶಾಂತಿ ನೆಲೆಸಲು ಎಲ್ಲ ಅಗತ್ಯ ಪ್ರಯತ್ನಗಳನ್ನು ಮಾಡಬೇಕೆಂದು ಹಾಗೂ ಭಾರತ ದೇಶದ ಅಲಿಪ್ತ ನೀತಿಯನ್ನು ಎತ್ತಿ ಹಿಡಿಯಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ.
ಹಿಂದೂಗಳ ಪವಿತ್ರ ಯುಗಾದಿ ಹಾಗೂ ಮುಸ್ಲಿಮರ ಪವಿತ್ರ ರಂಜಾನ್ ಹಬ್ಬಗಳನ್ನು ಸಡಗರದಿಂದ ಭಾರತೀಯರು ಆಚರಿಸುವ ಈ ಸಮಯ ಸಮೀಪಿಸುತ್ತಾ ಇದೆ. ದೇವರ ಕೃಪೆಯಿಂದ ಅತಿ ಬೇಗನೆ ಯುದ್ಧ ಸಮಾಪ್ತಿಯಾಗಲೆಂದು ನಾವು ಆಶಿಸುತ್ತೇವೆ. ಈ ವಿಷಯದ ಬಗ್ಗೆ ದಿನಾಂಕ 15/3/2026 ನಮ್ಮ ಸಂಘಟನೆ ಪತ್ರಿಕಾಗೋಷ್ಠಿ ನಡೆಸಿ ಸದರಿ ವಿಷಯಕ್ಕೆ ಸಂಬಂಧಿಸಿದ ಮನವಿಯನ್ನು ಅಂಚೆ ಮೂಲಕ ತಮಗೆ ರವಾನಿಸುತ್ತೇವೆ.